ಇದು ಮನೆಯಿಂದಲೇ ಶುರುವಾಗಿದ್ದು. ಫಸ್ಟ್ ನಾವೇನು ಮಾಡ್ತಿದ್ವಿ, ಅಗ್ರಿಕಲ್ಚರ್ ನನ್ನ ಬ್ಯಾಕ್ಗ್ರೌಂಡು. ಸೊ ಅದಕ್ಕೆ ಮುಂಚೆ ನಾನು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅದಾದಮೇಲೆ ನಾನು ಅಗ್ರಿಕಲ್ಚರ್ಗೆ ಎಂಟ್ರಿ ಆದೆ. ನನ್ನ ಕಸಿನ್ ಪಾರ್ಟ್ನರು. ಸೊ ಅವ್ರ ಜೊತೆ ಸೇರಿಬಿಟ್ಟು ನಾವು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮೇಜರಾಗಿ ಫೇಲ್ಯೂರ್ಸ್ ಏನು ಕಂಡಿದ್ದು ಅಂದರೆ, ನಿಮಗೆ ಒಂದು ಮಾರ್ಕೆಟಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ವೆದರ್ ಫ್ಲಕ್ಚುಯೇಷನ್ಸ್ ಇರ್ಬೋದು. ಇದರೆಲ್ಲದರಿಂದ ಏನಂದರೆ ನಿಮಗೆ ಅಗ್ರಿಕಲ್ಚರ್ ಪ್ರೊಡ್ಯೂಸಸ್ ಈಗಲೂ ಒಂದು 50-60% ಆಫ್ ದಿ ಅಗ್ರಿಕಲ್ಚರ್ ಪ್ರೊಡ್ಯೂಸಸ್ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಬಿ ವೇಸ್ಟೆಡ್. ಈ ವೇಸ್ಟೇಜು ಮತ್ತು ರಿಜೆಕ್ಷನ್ಸ್ ಅಂತ ಏನು ಬರುತ್ತೆ, ಇದನ್ನು ನಾನು ಯಾವ ಥರ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು, ಯಾವ ಥರ ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ನಾನು ಯಾವ ಥರ ಇದನ್ನು ಮಾರ್ಕೆಟಲ್ಲಿ ರಿಲೀಸ್ ಮಾಡಿ ದುಡ್ಡನ್ನ ರಿಕವರ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಫಾರ್ ಎಕ್ಸಾಂಪಲ್ ಪೊಮೊಗ್ರಾನೇಟು. ನಿಮಗೆ ಪೊಮೊಗ್ರಾನೇಟು ಒಂದು ಪ್ಲ್ಯಾಂಟಿಂದ ಒಂದು 10 kgs ನಾವು ಹಾರ್ವೆಸ್ಟ್ ಮಾಡಿದ್ವಿ ಅಂದರೆ ನಿಮ್ಗೊಂದು 3 to 4 kgs ಮಾತ್ರ ಒಳ್ಳೆ ಪ್ರೈಸ್ಗೆ ಹೋಗುತ್ತೆ. ರಿಮೈನಿಂಗ್ 5 to 6 kgs ಅಂತ ಏನಿರುತ್ತೆ, ಅದು ನಿಮಗೆ 30% ಒಳ್ಳೆ ಕ್ವಾಲಿಟಿ ಫ್ರೂಟ್ ಏನು ಪ್ರೈಸ್ಗೆ ಹೋಗ್ತಿರೋದು ಅದಕ್ಕಿಂತ 30 to 20% ಕಡಿಮೆ ಹೋಗ್ಬಿಡುತ್ತೆ. ಸೊ ಅದನ್ನು ನಾವು ನೀಟಾಗಿ ಪ್ರೋಸೆಸ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ನಿಮ್ಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಅದರ ಅಂಗಸಂಸ್ಥೆಗಳಂತೆಲ್ಲ ಇರ್ತವೆ. GKVK ಇದೆ, IIHR ಇದೆ, ಆ ಥರದ್ದೆಲ್ಲ ತುಂಬ ಇನ್ಸ್ಟಿಟ್ಯೂಟ್ಸ್ ಇದೆ. ಸೊ ಅವರಲ್ಲೆಲ್ಲ ನಮಗೆ ಟೆಕ್ನಾಲಜಿ ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ ಇನ್ಫಾರ್ಮೇಷನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವಿವತ್ತು ಜಾಮ್ಸ್ ಇರ್ಬೋದು, ಪಿಕಲ್ಸ್ ಇರ್ಬೋದು, ಸ್ಕ್ವಾಷಸ್ ಇರ್ಬೋದು, ಈ ವೇಸ್ಟ್ ಅಂತ ಏನು ಕರಿತೀವಿ, ಈ ವೇಸ್ಟಿಂದನೇ ನಾವು ಇವತ್ತು ಕನ್ವರ್ಟ್ ಮಾಡಿಬಿಟ್ಟು ವಿ ಆರ್ ಮೇಕಿಂಗ್ ಮೋರ್ ಮನಿ ದ್ಯಾನ್ ಗುಡ್ ಕ್ವಾಲಿಟಿ ಫ್ರೂಟ್. ಬಾಸ್ ವಾಲಾ, ಬಿ ದ ಬಾಸ್.